ಕಾಂಗ್ರೆಸ್ ಪಕ್ಷದವ್ರಿಗೆ ಕೇಳಬೇಕು. ಯಾಕೆಂದರೆ ಒಂದು ಕಡೆ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಿದ್ದೇವೆ ಅಂತಕ್ಕಂಥದ್ದನ್ನು ಇವತ್ತೇನು ಹೇಳ್ತಾ ಇದ್ದಾರೆ. ಈ ಗ್ಯಾರಂಟಿ ಯೋಜನೆಗಳು ಕೊಡ್ತಕ್ಕಂಥದ್ರಲ್ಲಿ ನಮಗೇನು ತಕರಾರಿಲ್ಲ. ಜನಗಳಿಗೆ ನೇರವಾಗಿ ಅನುಕೂಲ ಆಗ್ತಾಯಿದೆ ಅಂತಕ್ಕಂಥದ್ದಾದರೆ ನಾವು ತಕರಾರು ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ಆದರೆ ಈ ಗ್ಯಾರಂಟಿಗಳನ್ನ ಎಲ್ಲಿವರೆಗೂ ಮುಂದುವರಿಸ್ತೀರಿ? ಇನ್ನೆಷ್ಟು ದಿನ ಕೊಡ್ತೀರಿ? ಅಥವಾ ಎಷ್ಟು ಕೊಟ್ಟಿದ್ದೀರಿ ಇಲ್ಲಿವರೆಗೂ? ಎಷ್ಟು ಜನಕ್ಕೆ ರೀಚೌಟ್ ಮಾಡಿದ್ದೀರಿ? 224 ಕ್ಷೇತ್ರದ MLAಗಳಿಗೆ ಹೋಗಿ ಪ್ರಶ್ನೆ ಮಾಡಿ, ಮೈಕಿಡೀರಿ. 1 ವರ್ಷ ಆಗಿದೆ ಸರ್ಕಾರ ಬಂದು. ₹1 ಏನಾದ್ರು ಪುಡಿಗಾಸಿ ಇವತ್ತೇನಾದ್ರು ಅಭಿವೃದ್ಧಿಗೆ ಅನುದಾನಗಳು ಬಿಡುಗಡೆ ಆಗಿದೆಯಾ? ಗ್ಯಾರಂಟಿ ಹೆಸರಲ್ಲಿ ಇವತ್ತು ಜನಗಳನ್ನ ದಿಕ್ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರಲ್ಲ, ಮುಂದೆ ಎಷ್ಟು ದಿನ ಮುಂದುವರಿಸ್ತೀರಿ ಇದನ್ನು? ಏನಿವತ್ತು ಗ್ಯಾರಂಟಿಗೆ ಫಲಾನುಭವಿಗಳ ಒಂದು ಸಭೆ ಅಂತಕ್ಕಂಥದ್ದು ಇವತ್ತೇನು ಭಾಳ ಘಂಟಾಘೋಷವಾಗಿ ಮಾಡ್ತಿದ್ದಾರಲ್ಲ ಕಾಂಗ್ರೆಸ್ ಪಕ್ಷದವರು, ಇದಕ್ಕೆ ಖರ್ಚು ವೆಚ್ಚ ಎಲ್ಲಿಂದ ಆಗ್ತಾಯಿದೆ? ಎಷ್ಟಾಗ್ತಾಯಿದೆ ಖರ್ಚು ವೆಚ್ಚ ಪ್ರತಿ ಕಾರ್ಯಕ್ರಮಕ್ಕೆ? 4 ಕೋಟಿ, 5 ಕೋಟಿ, 8 ಕೋಟಿ, 10 ಕೋಟಿ. ಇವತ್ತು ಸರ್ಕಾರದ ದುಡ್ಡನ್ನೇ ಈ ರೀತಿ ನೀವು ಬಳಕೆ ಮಾಡ್ತಿದ್ದೀರಲ್ಲ, ದುರುಪಯೋಗ ಮಾಡ್ಕೊಳ್ತಾ ಇದ್ದೀರಲ್ಲ ನಿಮ್ಮ ಸ್ವಾರ್ಥಕ್ಕೋಸ್ಕರ. ಚುನಾವಣೆ ಸಂದರ್ಭದಲ್ಲಿ ಬರಗಾಲ ಬಂದಿದೆ, ರೈತರುಗಳು ಸಾಯ್ತಾ ಇದ್ದಾರೆ. ಲಕ್ಷ್ಮೀನಾರಾಯಣ ಕುರಿ ಮೇಕೆ ಸಾಕಿ 6 ತಿಂಗಳಿಗೆ 4 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಮಾಡ್ಕೊಳ್ತಾ ಇದ್ದಾರೆ. ಮತ್ತೆ ಕಾಂಗ್ರೆಸ್ ಪಕ್ಷದವ್ರಿಗೆ ಕೇಳಬೇಕು. ಯಾಕೆಂದರೆ ಒಂದು ಕಡೆ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಿದ್ದೇವೆ ಅಂತಕ್ಕಂಥದ್ದನ್ನು ಇವತ್ತೇನು ಹೇಳ್ತಾ ಇದ್ದಾರೆ. ಈ ಗ್ಯಾರಂಟಿ ಯೋಜನೆಗಳು ಕೊಡ್ತಕ್ಕಂಥದ್ರಲ್ಲಿ ನಮಗೇನು ತಕರಾರಿಲ್ಲ. ಜನಗಳಿಗೆ ನೇರವಾಗಿ ಅನುಕೂಲ ಆಗ್ತಾಯಿದೆ ಅಂತಕ್ಕಂಥದ್ದಾದರೆ ನಾವು ತಕರಾರು ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ಆದರೆ ಈ ಗ್ಯಾರಂಟಿಗಳನ್ನ ಎಲ್ಲಿವರೆಗೂ ಮುಂದುವರಿಸ್ತೀರಿ? ಇನ್ನೆಷ್ಟು ದಿನ ಕೊಡ್ತೀರಿ? ಅಥವಾ ಎಷ್ಟು ಕೊಟ್ಟಿದ್ದೀರಿ ಇಲ್ಲಿವರೆಗೂ? ಎಷ್ಟು ಜನಕ್ಕೆ ರೀಚೌಟ್ ಮಾಡಿದ್ದೀರಿ? 224 ಕ್ಷೇತ್ರದ MLAಗಳಿಗೆ ಹೋಗಿ ಪ್ರಶ್ನೆ ಮಾಡಿ, ಮೈಕಿಡೀರಿ. 1 ವರ್ಷ ಆಗಿದೆ ಸರ್ಕಾರ ಬಂದು. ₹1 ಏನಾದ್ರು ಪುಡಿಗಾಸಿ ಇವತ್ತೇನಾದ್ರು ಅಭಿವೃದ್ಧಿಗೆ ಅನುದಾನಗಳು ಬಿಡುಗಡೆ ಆಗಿದೆಯಾ? ಗ್ಯಾರಂಟಿ ಹೆಸರಲ್ಲಿ ಇವತ್ತು ಜನಗಳನ್ನ ದಿಕ್ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರಲ್ಲ, ಮುಂದೆ ಎಷ್ಟು ದಿನ ಮುಂದುವರಿಸ್ತೀರಿ ಇದನ್ನು? ಏನಿವತ್ತು ಗ್ಯಾರಂಟಿಗೆ ಫಲಾನುಭವಿಗಳ ಒಂದು ಸಭೆ ಅಂತಕ್ಕಂಥದ್ದು ಇವತ್ತೇನು ಭಾಳ ಘಂಟಾಘೋಷವಾಗಿ ಮಾಡ್ತಿದ್ದಾರಲ್ಲ ಕಾಂಗ್ರೆಸ್ ಪಕ್ಷದವರು, ಇದಕ್ಕೆ ಖರ್ಚು ವೆಚ್ಚ ಎಲ್ಲಿಂದ ಆಗ್ತಾಯಿದೆ? ಎಷ್ಟಾಗ್ತಾಯಿದೆ ಖರ್ಚು ವೆಚ್ಚ ಪ್ರತಿ ಕಾರ್ಯಕ್ರಮಕ್ಕೆ? 4 ಕೋಟಿ, 5 ಕೋಟಿ, 8 ಕೋಟಿ, 10 ಕೋಟಿ. ಇವತ್ತು ಸರ್ಕಾರದ ದುಡ್ಡನ್ನೇ ಈ ರೀತಿ ನೀವು ಬಳಕೆ ಮಾಡ್ತಿದ್ದೀರಲ್ಲ, ದುರುಪಯೋಗ ಮಾಡ್ಕೊಳ್ತಾ ಇದ್ದೀರಲ್ಲ ನಿಮ್ಮ ಸ್ವಾರ್ಥಕ್ಕೋಸ್ಕರ. ಚುನಾವಣೆ ಸಂದರ್ಭದಲ್ಲಿ ಬರಗಾಲ ಬಂದಿದೆ, ರೈತರುಗಳು ಸಾಯ್ತಾ ಇದ್ದಾರೆ, ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಮತ್ತೆ